ಹಾಯ್ ಹಲೋ ನಮಸ್ಕಾರ. ಟೆಕ್ನಿಕಲ್ ಚಿಕ್ಕಯ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸಮಧಿ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ಡೈಲಿ ಮೋಷನಲ್ಲಿ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡಿದ್ದೀವಿ. ಇವತ್ತು ನಾನು ಡೈಲಿ ಮೋಷನ್ ಪ್ಲಾಟ್ಫಾರ್ಮಲ್ಲಿ ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡೋದು ಮತ್ತು ಹಣವನ್ನು ಯಾವ ರೀತಿ ಗಳಿಸೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದಾದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಯೂಟ್ಯೂಬ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಹೊಸ ವಿಷಯವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಯೂಟ್ಯೂಬ್ಗೆ ಒಬ್ಬ ಹೊಸ CEO ಅಪಾಯಿಂಟ್ ಆಗಿದ್ದಾರೆ. ಅವ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಜೊತೆಗೆ ಟೆಕ್ನಿಕಲ್ ಚಿಕ್ಕಯ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಮಾಡಬೇಕಪ್ಪ ಅಂತಂದರೆ, ಮೊದಲಿಗೆ ಕ್ರೋಮನ್ನು ಓಪನ್ ಮಾಡಿಕೊಂಡು ಇಲ್ಲಿ ಡೈಲಿ ಮೋಷನನ್ನು ನೀವು ಓಪನ್ ಮಾಡ್ಕೊಳ್ಬೇಕು. ಅದಾದ ನಂತರ ಇಲ್ಲಿ 3 ಡಾಟ್ಸ್ ಕಾಣುತ್ತೆ ನೋಡಿ, ಈ ಕಡೆ ಟೆಕ್ನಿಕಲ್ ಚಿಕ್ಕಯ್ಯ ಅಂತ ಹೇಳಿದ್ದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಮೀಡಿಯಾ ಅಂತ ಹೇಳಿದೆ, ವಿಡಿಯೋಸ್ ಮತ್ತು ಪ್ಲೇಲಿಸ್ಟ್, ಅನಾಲಿಟಿಕ್ಸ್, ಚಾನಲ್, ಆಮೇಲೆ ಎಂಬರ್ಡ್ಸ್, ಎರ್ನಿಂಗ್, ಈ ರೀತಿ ಆಪ್ಷನ್ಗಳಿದೆ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಈ ಮೀಡಿಯಾದಲ್ಲಿ ವಿಡಿಯೋ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಪ್ ಟು 10 ವಿಡಿಯೋಸ್ ಫೈಲ್, ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೈಲ್ ಅಂತ ಕಾಣುತ್ತಲ್ಲ, ಈ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ನಂತರ ಈ ಫೈಲಲ್ಲಿ ಎಕ್ಸ್ಪೋರ್ಟ್ ಅಂತ, ನೀವು ಯಾವ ಪ್ಲೇಸಲ್ಲಿ ವಿಡಿಯೋ ಮಾಡಿದ್ದೀರೋ ಆ ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ನನ್ನ ಮೊದಲ ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಈ ವಿಡಿಯೋ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇಲ್ಲಿ ಟೈಟಲನ್ನು ನೀವು, ವಿಡಿಯೋ ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನೀವು ಟೈಟಲನ್ನು ಸೆಟ್ ಮಾಡಬೇಕು. ಇಲ್ಲಿ ನೋಡಿ, ಹೌ ಟು ಕ್ರಿಯೇಟ್ ಡೈಲಿ ಮೋಷನ್ ಅಕೌಂಟ್ ಆಯಿತಾ. ಈಗ ಕನ್ನಡದಲ್ಲಿ ಒಂದು ಸರಿ ಹಾಕಿ, ಕನ್ನಡದಲ್ಲಿ ಒಂದು ಸರಿ ಟೈಟಲನ್ನು ಹಾಕಿ. ಈ ಕನ್ನಡದಲ್ಲಿ ಡೈಲಿ ಮೋಷನಲ್ಲಿ ಅಕೌಂಟ್ ಮಾಡುವುದು ಹೇಗೆ ಆಯಿತಾ. ಈಗ ಇದನ್ನೇ ಏನು ಮಾಡಿ ಅಂತಂದರೆ, ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಕೂಡ ಅಪ್ಲೋಡ್ ಮಾಡಿ, ಪೇಸ್ಟ್ ಮಾಡಿ. ಈಗ ಆಯಿತಾ. ಏನು ಬೇಕೋ ಇದ್ರ ಡೈಲಿ ಮೋಷನ್ ಏನು ಮಾಹಿತಿ ಬರೀಬೇಕು, ಅಥವಾ ನಿಮ್ಮದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಯಾವುದು ಆಪ್ಷನ್ ಇರುತ್ತೋ ಆ ಆಪ್ಷನ್ನ ಇಲ್ಲೆಲ್ಲ ನೀವು ಆ ಆಪ್ಷನ್ನ ಇಲ್ಲಿ ನೀವು ಅದನ್ನು ಟೈಪ್ ಮಾಡಿ, ಅದರ ಮಾಹಿತಿಯನ್ನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಅದಾದ ನಂತರ ಟ್ಯಾಗ್, ಈಗ ಟ್ಯಾಗಲ್ಲಿ ಡೈಲಿ ಮೋಷನ್ ಆಮೇಲೆ ಹೌ ಟು ಕ್ರಿಯೇಟ್, ಏನು ಮೇಲೆ ಟೈಟಲ್ ಇತ್ತಲ್ಲ ಅದನ್ನೇ ಇಲ್ಲಿ ನೀವು ಹಾಕಿ. ಹೌ ಟು ಕ್ರಿಯೇಟ್ ಮೋಷನ್ ಅಕೌಂಟ್. ಅದಾದ ನಂತರ ಟೈಪ್ ಮಾಡಿ, ಒಂದು ಕಡೆ ಬೇರೆ ಕಡೆ ಟ್ಯಾಪ್ ಮಾಡ್ಕೊಳ್ಳಿ. ಅದು ಆಟೋಮೆಟಿಕ್ಕಾಗಿ ಟ್ಯಾಗ್
ಆಗುತ್ತೆ. ಆಮೇಲೆ ನಿಮ್ಮ ವಿಡಿಯೋ ಲ್ಯಾಂಗ್ವೇಜ್ ಯಾವುದಿದೆ ಅಂತ ಹೇಳಿ ಕೇಳುತ್ತೆ. ಈಗ ವಿಡಿಯೋ ಲ್ಯಾಂಗ್ವೇಜ್ ಯಾವುದಿದೆ ನಿಮ್ಮದು ಅಂತ ಹೇಳಿ ಕೇಳುತ್ತೆ. ನಾನು ವಿಡಿಯೋನ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ, ಸೊ ಆ ಕಾರಣಕ್ಕಾಗಿ ಕನ್ನಡವನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಯಾವ ಭಾಷೆಯಲ್ಲಿ ಮಾಡ್ತೀರೋ ಆ ಭಾಷೆಯಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋ ಕ್ಯಾಟಗರಿಯನ್ನು ಇಲ್ಲಿ ಕ್ಲಿಕ್ ಮಾಡಿ. ವಿಡಿಯೋ ಕ್ಯಾಟಗರಿ ಅನಿಮಲ್ಸ್, ಕಾರ್, ಬೇರೆ ಬೇರೆ ಕಾಮಿಡಿ, ಎಂಟರ್ಟೈನ್ಮೆಂಟ್, ಎಜುಕೇಷನ್, ಗೇಮಿಂಗ್, ಈ ರೀತಿ ಎಲ್ಲ ಇದೆ ಇದರಲ್ಲಿ. ಈಗ ನಾನು ಟೆಕ್ ಅಂತ ನನ್ನ ಟೆಕ್ನಿಕಲ್ಗೆ ಸಂಬಂಧಪಟ್ಟಾಗಿದೆ, ಅದಕ್ಕಾಗಿ ನಾನು ಟೆಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆದ ನಂತರ ಇದು ಪ್ರೈವೇಟ್ ಆಗಬೇಕಾ ಇಲ್ಲ ಪಬ್ಲಿಕ್ ಮಾಡಬೇಕಾ ನೀವು ಅಂತ ಹೇಳೋದು ಕೇಳುತ್ತೆ. ನಾನು ಪಬ್ಲಿಕ್ ಪ್ರೈವೇಟ್ ಕೊಟ್ಟು ಆಮೇಲೆ ಅಪ್ಲೋಡ್ ಪಬ್ಲಿಕ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಪಬ್ಲಿಕ್ ಕೂಡ ಮಾಡ್ಬೋದು. ಅದಾದ ನಂತರ ಈಸ್ ಯುವರ್ ವಿಡಿಯೋ ಕ್ರಿಯೇಟೆಡ್ ಬೈ ಕ್ಯಾಟ್ಸ್ ಈಸ್ ಇಟ್ ಮೇಡ್ Is your video credit for cats? Is it made primarily to children under the age of 16? ಇದು 16 ವರ್ಷದಕ್ಕಿಂತ ಕೆಳಗಿನವ್ರಿಗಾಗಿ ವಿಡಿಯೋ ಮಾಡ್ತಾ ಇದ್ದೀರಾ, ಎಲ್ಲರಿಗಾಗಿ ವಿಡಿಯೋ ಮಾಡ್ತಾ ಇದ್ದೀರಾ ಅನ್ನೋದು ಒಂದು ಮೆಸೇಜ್ ಹೇಳ್ತಾ ಇದೆ. ನಾವು ದೊಡ್ಡವರು ಕೂಡ ನೋಡಲಿ ಅಂತ ಹೇಳೋ ಕಾರಣಕ್ಕಾಗಿ ನಾನು ಇಲ್ಲಿ ನೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ನಿಮ್ಮ ಒಂದು ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ, 9 ಪಾಯಿಂಟ್ ಆಗಿದೆ. ಈಗ ನಮ್ಮ ಕವರೇಜ್ ಸ್ವಲ್ಪ ಸ್ಲೋ ಆಗಿರೋದ್ರಿಂದ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ. ನಿಮ್ಮದು ಕವರೇಜ್ ಯಾವ ರೀತಿ ಇರುತ್ತೋ, ಇಂಟರ್ನೆಟ್ ಸ್ಪೀಡ್ ಯಾವ ರೀತಿ ಇರುತ್ತೋ ಆ ರೀತಿ ಅಪ್ಲೋಡ್ ಆಗುತ್ತೆ. ನಾನೀಗ ಸ್ವಲ್ಪ ಹೊತ್ತು ವಿಡಿಯೋನ ಪಾಸ್ ಮಾಡ್ತೀನಿ. ಇದು ಫುಲ್ ಅಪ್ಲೋಡ್ ಆದ ನಂತರ ಪಬ್ಲಿಷ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಬೇಸಿಕ್ ಸೆಟ್ಟಿಂಗ್ ಎಲ್ಲ ನಾವು ಮಾಡ್ಕೊಂಡಿವಿ. ಅದಾದ ನಂತರ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಕೂಡ ನಾವು ಮಾಡಬೇಕಾಗತ್ತೆ. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ನೋಡಿ ಜಿಯೋ ಬ್ಲಾಕಿಂಗ್ ಅಂದರೆ ನಾವು ಇಷ್ಟು ಕಂಟ್ರಿಗಳಲ್ಲಿ ನಾವು ಈಗ ನೋಡಿ ಇಲ್ಲಿ ಓನ್ಲಿ ಅಲಾವ್ ಇನ್ ಅಂತಂದರೆ ನಾವು ಯಾವ್ಯಾವ ಕಂಟ್ರಿಗಳಿಗೆ ಈ ನಮ್ಮ ವಿಡಿಯೋ ಕಾಣಿಸ್ಬೇಕು ಅಂತ ಹೇಳಿ ಒಂದು ಇಟ್ಕೊಂಡು ನಾವು ಕಂಟ್ರಿಗಳನ್ನ ಸೆಲೆಕ್ಟ್ ಮಾಡ್ತೀವೋ ಅವುಗಳಿಗೆ ಅಲ್ಲಿ ಮಾತ್ರ ನಮ್ಮ ವಿಡಿಯೋಗಳು ಕಾಣಿಸುತ್ತೆ. ಆದರೆ ನಾವು ಎಲ್ಲ ಕಡೆಯೂ ನೋಡಲಿ ಅನ್ನೋ ಕಾರಣಕ್ಕಾಗಿ ನನ್ನ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ಫ್ಯೂಚರ್ ಇಲ್ಲಿ ಇನ್ನೊಂದು ಏನು ವಿಶೇಷಪ್ಪ ಅಂತಂದರೆ ಈ ಡೈಲಿ ಮೋಷನಲ್ಲಿ ಒಂದೇ ಸರಿಗೆ ನಾವು 10 ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು. ಯೂಟ್ಯೂಬಲ್ಲಿ ಒಂದು ಟೈಮಿಗೆ ಒಂದೇ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಆದರೆ ಇಲ್ಲಿ ನಾವು ಒಂದೇ ಟೈಮಿಗೆ 10 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು. ಆಮೇಲೆ ಸಬ್ ಟೈಟಲನ್ನು ಆ್ಯಡ್ ಮಾಡ್ಬೋದು. ನಾವು ಸಬ್ ಟೈಟಲ್ಸ್ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದು ನಮಗೆ ಯಾವ ಭಾಷೆಯಲ್ಲಿ ಬೇಕೋ ಸಬ್ ಟೈಟಲ್, ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸಬ್ ಟೈಟಲನ್ನು ಇಲ್ಲಿ ಬೇರೆ ಬೇರೆ ಆಪ್ಷನ್ಗಳಿದೆ. ಅದು ನಮಗೆ ಯಾವ ರೀತಿ ಬೇಕೋ ಅದನ್ನು ನಾನು ಫ್ಯೂಚರಲ್ಲಿ ನೆಕ್ಸ್ಟ್ ಟೈಮ್ ನಾನು ಹೇಳ್ತೀನಿ. ಆಮೇಲೆ ಅಪ್ಲೋಡ್ ಟೈಮ್ ಶೆಡ್ಯೂಲ್ ಕೂಡ ಮಾಡೋಕ್ಕೆ ಬರುತ್ತೆ ನಮಗೆ. ಈಗ ನಾವು ಟೈಮ್ ಶೆಡ್ಯೂಲ್ ಮಾಡಿ ಅದು ಕೂಡ ಸೆಲೆಕ್ಟ್ ಮಾಡ್ಬೋದು. ಅಥವಾ ಈಗ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಆ ಕಾರಣಕ್ಕಾಗಿ ನಾನು ಇವತ್ತೇ ಡೇಟನ್ನು ಶೆಡ್ಯೂಲ್ ಕೂಡ ಮಾಡ್ಬೋದು. ಮತ್ತು 2 ಥರ ಇದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದು ಎಷ್ಟೆಲ್ಲ ಸೆಟ್ಟಿಂಗ್ಗಳನ್ನು ಮಾಡ್ಕೊಂಡಾದ ನಂತರ ಇಲ್ಲಿ ಪಬ್ಲಿಷ್ ಅಂತ ಹೇಳೋ ಒಂದು ಆಪ್ಷನ್ ಸಿಗುತ್ತೆ ನೋಡಿ. ಈ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡನ್ ಅಂತ ಹೇಳಿ ಇಲ್ಲಿ ಆಪ್ಷನ್ ಬರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಆಯ್ತಲ್ಲ. ಈಗ ಶೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕಾಪಿ ಸ್ವಲ್ಪ ಪ್ರೆಸ್ ಮಾಡಿ ಹಿಡಿದ್ರೆ
ಕಾಪಿ ಲಿಂಕ್ ಅಡ್ರೆಸ್ ಅಂತ ಹೇಳಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕ್ ಕಾಪಿ ಆಗುತ್ತೆ. ಆಮೇಲೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಶೇರ್ ಮಾಡ್ಬೋದು. ನಾನೀಗ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ವಾಟ್ಸಪ್ಪಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ, ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತಲ್ಲ, ಡಿಸ್ಕ್ರಿಪ್ಷನಲ್ಲಿ ನಾವು ಈ ಸ್ಟೇಟಸ್ ಇರುತ್ತಲ್ಲ, ಸ್ಟೇಟಸಲ್ಲಿ ವಾಟ್ಸಪ್ ಸ್ಟೇಟಸಲ್ಲಿ ನಾವು ಈ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಿ ಆಮೇಲೆ ನಾವು ಲಿಂಕನ್ನು ಕೊಡ್ತೀನಿ. ಅದು ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂತಂದರೆ ನಮ್ಮ ಲಿಂಕು ಎಲ್ಲ ಕಡೆ ಶೇರ್ ಆಗುತ್ತೆ. ಅದ್ರ ಜೊತೆಗೆ ಬೇರೆ 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 ಗ್ರೂಪ್ಗಳಲ್ಲಿ ಕೂಡ ನಾವು ಲಿಂಕನ್ನು ಶೇರ್ ಮಾಡಬಹುದು. ಈಗ ಡೈಲಿ ಮೋಷನ್, ಈಗ ಇದು ಡೈಲಿ ಮೋಷನ್ ವಿಡಿಯೋ ಹೇಗೆ ಓಕೆ. ಆಮೇಲೆ ನೀವು ಲಿಂಕನ್ನು ಶೇರ್ ಮಾಡಿ. ಈಗ ಇಲ್ಲಿ ನಮಗೆ ವಿಡಿಯೋದ ಮೇಲೆ ಹೋಗಿ ಮತ್ತು ನೆಕ್ಸ್ಟನ್ನು ನಾವು ಇಲ್ಲಿ ವಿಡಿಯೋ ಎಷ್ಟು ವ್ಯೂಸ್ ಆಗಿದೆ ಏನು ಎಲ್ಲ ಇದರಲ್ಲಿ ನಮಗೆ ಕಾಣಿಸುತ್ತೆ. ಅದಾದ ನಂತರ ಇಲ್ಲಿ ಅನಾಲಿಟಿಕ್ಸ್ ಅಂದರೆ ಓವರ್ ವ್ಯೂ, ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಓವರ್ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ವ್ಯೂಸ್ ಆಗಿದೆ, ಅದರಿಂದ ವಾಚ್ ಟೈಮ್ ಎಷ್ಟಾಗಿದೆ, ಅದರಿಂದ ನಾವು ಎಷ್ಟು ಅರ್ನ್ ಮಾಡಿದ್ದೀವಿ ಆ ವಿಡಿಯೋದಿಂದ, ಮತ್ತು ಎಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅನ್ನೋದು ಎಲ್ಲ ಮಾಹಿತಿ ಇಲ್ಲಿ ನಮಗೆ ಕಾಣಿಸುತ್ತೆ. ಸೊ ಅದಾದ ನಂತರ ಇಲ್ಲಿ ಅರ್ನಿಂಗ್ ಅಂತ ಬರುತ್ತಲ್ಲ, ಇದು ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅರ್ನಿಂಗ್ ಯಾವ ರೀತಿ ಆಗುತ್ತೆ, ಮತ್ತು ಇಲ್ಲಿಂದ ನಾವು ಹಣವನ್ನು ಯಾವ ರೀತಿ ನಮ್ಮ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಎಲ್ಲವೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.